ಹಾಯ್, ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾವಿವತ್ತು ತುಂಬ ಈಸಿಯಾಗಿ ಬ್ರೈಡಲ್ ಥರ ಕಾಣಿಸೋವಂಥ ಒಂದು ಸ್ಯಾರಿ ಕಿಚ್ಚನ್ನು ನೋಡೋಣ. ಬನ್ನಿ, ಅದನ್ನು ಹೇಗೆ ಹಾಕೋದಂತ ನೋಡೋಣ. ನಾನು 6 ದಾರನ ರೆಡಿ ಮಾಡಿಕ್ಕಿದ್ದೀನಿ. ನೋಡಿ, ಸೀರೆಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಒನ್ ಟೈಮ್ ಆಯಿತು. ಸೆಕೆಂಡ್ ಟೈಮ್ ಲಾಕ್ ಮಾಡ್ಕೊಳ್ಳಿ. ಯಾವುದೇ ಡಿಸೈನ್ಗೆ ನೀವು ಲಾಕ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇವಾಗ ಚೈನ್ಸ್ ಹಾಕ್ತಾಯಿದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳಿ. ಎಳ್ಕೊಂಡು ಲಾಕ್ ಮಾಡಬೇಡಿ. ನೋಡಿ, ಈ ಥರ ಮತ್ತೆ 4 ಚೈನ್ಸ್ ಹಾಕ್ತಾಯಿದ್ದೀನಿ. ಮತ್ತು 4 ಚೈನ್ಸ್ ಆದಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು. ಈ ಥರ 4 ಚೈನ್ಸ್ 2 ಟೈಮ್ಸ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತು 5 ಚೈನ್ಸ್ ಹಾಕ್ಕೋಬೇಕು. ಇವಾಗ ಆರ್ಚ್ಗೆ ಅಂತ 5 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿಬಿಡಿ. ಒಂದು ಚೈನ್ ಇಲ್ಲ 2 ಚೈನು ಒಳಗಡೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಯು ಶೇಪ್ ಬರಬೇಕು ಆರ್ಚ್ಗೆ, ಆವಾಗ ಡಿಸೈನ್ ಚೆನ್ನಾಗಿ ಬರೋದು. ಮತ್ತು 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 2 ಟೈಮ್ಸ್ 4 ಚೈನ್ಸ್ ಆಗಿದೆ, 1 ಚೈನ್ 5 ಚೈನ್ ಆಗಿದೆ. ಮತ್ತು ಇವಾಗ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ 4 ಚೈನ್ ಹಾಕಿದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸರಿ ಇವಾಗ 4 ಚೈನ್ ಹಾಕ್ಕೊತೀನಿ. ಸ್ಟಾರ್ಟಿಂಗಲ್ಲಿ 4 ಚೈನು 2 ಟೈಮ್ಸ್ ಹಾಕ್ಕೋಬೇಕು. ಮತ್ತು ಸ್ಯಾರಿ ಫುಲ್ಲು 3 ಟೈಮ್ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ ಹಾಕ್ಕೋಬೇಕು. ನೋಡಿ, ಇವಾಗ ನಾನು 3 ಟೈಮ್ಸ್ ಹಾಕ್ತಿದ್ದೀನಿ. 1 ಟೈಮ್ ಆಯಿತು 4 ಚೈನ್ಸು. ಮತ್ತು ಇನ್ನೊಂದು ಸರಿ 2 ಟೈಮ್ಸ್ ಆಗಿದೆ, ಸಾರಿ. ಇವಾಗ ಮತ್ತೆ ಇನ್ನೊಂದು ಸರಿ ಹಾಕ್ತಾಯಿದ್ದೀನಿ. ನೋಡಿ, 4 ಚೈನ್ಸು 3 ಟೈಮ್ಸ್ ಹಾಕಿದ್ದೀನಿ. 4 ಚೈನ್ಸ್ 3 ಟೈಮ್ಸ್ ಹಾಕಿದ್ದೀನಿ. ನೋಡಿ, ಈ ಥರ 2 ಟೈಮ್ಸ್ 4 ಚೈನ್, 1 ಟೈಮ್ 5 ಚೈನ್, 3 ಟೈಮ್ಸ್ 4 ಚೈನ್ ಆಗಿದೆ. ಇವಾಗ ಮತ್ತೆ 5 ಚೈನ್ ಹಾಕ್ಕೊತಾ ಇದ್ದೀನಿ. ಆರ್ಚ್ಗೆ ಅಂತ 5 ಚೈನು. ಸ್ಯಾರಿ ಫುಲ್ ಇದೇ ಥರ ಬರುತ್ತೆ. 3 ಟೈಮ್ 4 ಚೈನು, 1 ಟೈಮ್ 5 ಚೈನ್, 3 ಟೈಮ್ 4 ಚೈನ್, 1 ಟೈಮ್ 5 ಚೈನ್. ನೋಡಿ, ಈ ಥರ 5 ಚೈನ್ ಆದಮೇಲೆ ಒಳಗಡೆಗೆ ಒಂದು ಚೈನು ಇಲ್ಲ 2 ಚೈನ್ಸ್ ಅಷ್ಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಯು ಶೇಪ್ ಬರುತ್ತೆ. ಯು ಶೇಪ್ ಥರ ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕಾಮೆಂಟ್ ಮಾಡಿ. ನಾನು ಯಾವ ರೀತಿ ಮತ್ತೆ ಹೇಳಬೇಕು ಅಂತ ಇನ್ನೂ ಸ್ವಲ್ಪ ಟ್ರೈ ಮಾಡ್ತೀನಿ, ಇನ್ನೂ ನೀಟಾಗಿ ಹೇಳೋಕ್ಕೆ. ಇವಾಗ ಸ್ಯಾರಿ ಫುಲ್ ಹಾಕಿದ್ದೀನಿ. ನೋಡಿ, ಈ ಥರ ಕಾಣಿಸುತ್ತೆ. 4 ಚೈನು 3 ಟೈಮ್ಸು, 5 ಚೈನ್ 1 ಟೈಮ್ಸು ಫುಲ್ ಇದೆ. ಈ ಥರ ಹಾಕ್ಕೋಬೇಕು ಸ್ಯಾರಿ ಫುಲ್ಲು. ನೋಡಿ, ಈ ಥರ. ಇವಾಗ ಮತ್ತೆ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ ನಾನು. ಸೇಮ್ ಕಲರ್ ಥ್ರೆಡ್ ತೊಗೊಂಡು ನಾವು ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದನ್ನು ಅಷ್ಟೇ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿಗೆ ಒಂದು ಸರಿ ಲಾಕ್ ಮಾಡಿ ನಾವು 2 ಚೈನ್ಸ್ ಏನು ಲಾಕ್ ಮಾಡಿರ್ತೀವೋ ಆ 2 ಚೈನ್ಸ್ ಸೆಂಟ್ರಲ್ಲಿ ಒಂದು ಹೋಲ್ ಕಾಣಿಸುತ್ತೆ, ಆ ಹೋಲ್ಗೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 4 ಚೈನ್ಸ್ ಹಾಕಿದ್ದೀವಲ್ಲ ಸ್ಟಾರ್ಟಿಂಗಲ್ಲಿ ನಾವು, ಮತ್ತು 4 ಚೈನ್ಸ್ ಹಾಕ್ಕೊಳ್ಳಿ. ಇವಾಗ ಒಂದು ಟೈಮು 2 3 4 ಚೈನ್ಸನ್ನು 1 ಟೈಮ್ ಹಾಕ್ಕೊಂಡು ಮತ್ತು ನಾವು ಅಲ್ಲಿ 4 ಚೈನ್ಸು ಲಾಕ್ ಮಾಡಿರ್ತೀವಲ್ಲ, ಲಾಕ್ ಒಳಗಡೆ ಹೋಲ್ ಕಾಣಿಸುತ್ತೆ, ಆ ಹೋಲ್ಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಈ ಥರ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಫುಲ್ಲು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ಇನ್ನೂ ನೀಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ. ನೋಡಿ, ಈ ಥರ 4 ಚೈನ್ಸ್ ಹಾಕ್ಕೊಂಡು 4 ಚೈನ್ಸ್ ಲಾಕ್ ಮಾಡಿರ್ತೀವಿ ಅಲ್ಲಿ ಲಾಕ್ ಮಾಡ್ತೀವಿ. ಆಮೇಲೆ ಒಂದು 4 ಚೈನು ಸ್ಕಿಪ್ ಮಾಡಿ ಅಲ್ಲಿಂದನೇ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. 5 ಚೈನ್ ಏನು ಮಾಡಿರ್ತೀವಲ್ಲ ಅದಕ್ಕೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಈ ಥರ ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ನೋಡಿ, ಈ ಥರ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು 5 ಚೈನ್ ಹಾಕಿರ್ತೀವಲ್ಲ 5 ಚೈನ್ ಒಳಗಡೆ ಹೋಗಿ ದಾರವನ್ನು ಎಳ್ಕೊಂಡು 2 ಚೈನ್ಸ್ 1 ಟೈಮ್ 2 ಚೈನ್ಸ್ 3 ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಕ್ರೋಶ ಮೇಲೆ 2 ಸರಿ ತಗೊಂಡ್ರೆ ಅದನ್ನು ತ್ರಿಬಲ್ ಕ್ರೋಶ ಅಂತಾರೆ. 1 ಸರಿ ತಗೊಂಡ್ರೆ ಡಬಲ್ ಕ್ರೋಶ ಅಂತಾರೆ. ನೋಡಿ, ಈ ಥರ ತ್ರಿಬಲ್ ಕ್ರೋಶ ಫುಲ್ ಆರ್ಚ್ ಎಲ್ಲ ನೀಟಾಗಿ ಹಾಕೋಬೇಕು. ತುಂಬ ಜಾಸ್ತಿ ಉದ್ದನೇ ಇಳಿಯೋಕೆ ಹೋಗ್ಬೇಡಿ, ತುಂಬ ಚಿಕ್ಕದಾಗಿ ಹಾಕೋಕೆ ಹೋಗ್ಬೇಡಿ, ಮೀಡಿಯಮಾಗಿ ಹಾಕ್ಕೋಬೇಕು. ಈ ಥರ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು
5 ಚೈನ್ ಒಳಗಡೆ ಹೋಗಿ ಮತ್ತು ಎರಡರಲ್ಲೊಂದು ಮಾಡ್ಕೊಂಡು ತ್ರಿಬಲ್ ಕ್ರೋಶನ ರೆಡಿ ಮಾಡ್ಕೋಬೇಕು. ನಾವು ಇವಾಗ ಸ್ಯಾರಿ ಫುಲ್ ಆಗಿಬಿಟ್ಟು ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸೇಮ್ ಪ್ರೋಸೆಸ್ ಇದೇ ಥರ ಇರುತ್ತೆ ನೋಡಿ. ಈ ಥರ ಕ್ರೋಶ ಮೇಲೆ 2 ಸಾರಿ ದಾರ ತೊಗೋಬೇಕು ಮತ್ತು ಎರಡರಲ್ಲೊಂದು ಈ ಥರ ಹಾಕ್ಕೊಂಡು ಫುಲ್ ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ನಿಮಗೆ 5 ಚೈನ್ಸ್ಗೆ ಎಷ್ಟು ಕಂಬ ಇಡುತ್ತೋ ಅಷ್ಟು ಕಂಬ ಹಾಕ್ಕೊಳ್ಳಿ ನೋಡಿ. ಇವಾಗ ಫುಲ್ಲು ನಾನು ಆರ್ಚ್ ಫುಲ್ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಈ ಥರನೇ ಹಾಕ್ಕೋಬೇಕು ನೋಡಿ. ಈ ಥರ ಹಾಕ್ಕೋಬೇಕು ನೋಡಿ. ಸೇಮ್ ಇದೇ ಥರ ಹಾಕ್ಕೋಬೇಕು. ತ್ರಿಬಲ್ ಕ್ರೋಶನ ಈ ರೀತಿ ಮಾಡ್ಕೋಬೇಕು. ಇವಾಗ ಸಾರಿ ನೋಡಿ, ಆರ್ಚ್ ಫುಲ್ ಹಾಕಿದ್ದೀನಿ. ಈ ಥರ ಬರುತ್ತೆ. ನಾನು ಟೋಟಲು 13 ಕಂಬ ಹಾಕಿದ್ದೀನಿ. ನೀವು ಇದೇ ಥರ ಹಾಕ್ಕೊಂಡು ನಾವು 4 ಚೈನ್ಸ್ ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಂದ 4 ಚೈನ್ಸ್ ಕಂಟಿನ್ಯೂ ಮಾಡಬೇಕು ನೋಡಿ. ಈ ಥರ ಬರುತ್ತೆ ಆರ್ಚು. ತುಂಬ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ತ್ರಿಬಲ್ ಕ್ರೋಶ ಹಾಕ್ಕೊಂಡ್ರೆ ಆರ್ಚ್ ಸ್ವಲ್ಪ ದಪ್ಪ ಕಾಣಿಸುತ್ತೆ ಅಷ್ಟೇ. ಇಲ್ಲಾಂದ್ರೆ ನಿಮ್ಗೆ ಬೇಕಂದರೆ ಡಬಲ್ ಕ್ರೋಶನೂ ಹಾಕ್ಕೋಬೋದು ನೋಡಿ. ಈ ರೀತಿ 4 ಚೈನ್ಸ್ ಹಾಕ್ಕೊಂಡು ಇವಾಗ ಮತ್ತೆ 4 ಚೈನ್ಸ್ ನಾವು ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು ನೋಡಿ. ಈ ಥರ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿ 4 ಚೈನ್ಸನ್ನು ಸ್ಕಿಪ್ ಮಾಡಿಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. 5 ಚೈನ್ಸ್ಗೆ ಕಂಬ ಹಾಕ್ಕೋಬೇಕು ನೋಡಿ. ಈ ಥರ ತ್ರಿಬಲ್ ಕ್ರೋಶ ಸೇಮ್ ಕ್ರೋಶ ಮೇಲೆ 2 ಸಾರಿ ದಾರ ತಗೊಂಡು ಎರಡರಲ್ಲೊಂದು ನೋಡಿ. ಸೇಮ್ ಇದೇ ಥರನೇ ಹಾಕ್ಕೋಬೇಕು. ನಾನು ಇವಾಗ ಫುಲ್ ಸ್ಯಾರಿಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಈ ರೀತಿ ಕಾಣಿಸುತ್ತೆ. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಆಗಿದೆ. ಇವಾಗ ಬೇಸಿಕ್ ಲೈನು, ಬೇಸಿಕ್ ಆರ್ಚ್ ಆಗಿದೆ. ಇವಾಗ ಬೀಡ್ಸ್ ಹಾಕ್ಕೊಂಡು ಬೇರೆ ಕಲರ್ ಥ್ರೆಡಲ್ಲಿ ನಾವು ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ ನೋಡಿ. ನಾನು ಅದಕ್ಕೆ ಕಲರ್ ಚೇಂಜ್ ದಾರ ತೊಗೊಂಡಿದ್ದೀನಿ, ಕಾಂಬಿನೇಷನ್ನು ಈ ರೀತಿ. ಸ್ಯಾರಿಯಲ್ಲಿರೋದು ಡಬಲ್ ಕಲರ್ ಐತಲ್ಲ ಅದಕ್ಕೆ ತೊಗೊಂಡಿದ್ದೀನಿ. ಬೀಡ್ಸ್ದು ಅದಕ್ಕೆ ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಸೆಕೆಂಡ್ ಕಲರ್ ಥ್ರೆಡ್ ತಗೊಂಡು ನಾವು ಫಸ್ಟ್ ಟೈಮ್ ಎಲ್ಲಿಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ. ನಾವು ಸ್ಟಾರ್ಟಿಂಗ್ ಸ್ಯಾರಿಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಸೆಕೆಂಡ್ ಟೈಮ್ ಲಾಕ್ ಮಾಡಿದ್ವ ಅಲ್ಲಿ ಹೋಗ್ಬಿಟ್ಟು ಓಲ್ ಕಾಣಿಸುತ್ತೆ, ಆ ಓಲ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು. ಇದನ್ನು ಅಷ್ಟೇ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಯಾವುದೇ ಲಾಕ್ ಮಾಡಿದ್ರೂ ಸ್ಟಾರ್ಟಿಂಗಲ್ಲಿ ನೀವು 2 ಟೈಮ್ಸ್ ಮಾಡ್ಕೋಬೇಕು. 1 ಟೈಮ್ ಮಾಡಿದ್ರೆ ಅದು ಸೇಫ್ಟಿ ಇರಲ್ಲ ನೋಡಿ. 2 ಟೈಮ್ಸ್ ಲಾಕ್ ಮಾಡಲೇಬೇಕು. 2 ಟೈಮ್ಸ್ ಲಾಕ್ ಮಾಡಿಕೊಂಡು ಇವಾಗ 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 3 4 ನೋಡಿ. ಈ ಥರ 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಅಲ್ಲಿ 4 ಚೈನ್ಸ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಈ ಥರ 4 ಚೈನ್ಸ್ ಒಳಗಡೆ ಲಾಕ್ ಮಾಡಿಕೊಂಡು ದಾರ ಮೇಲೆ ತಗೊಂಡು ನಾನು ಇಲ್ಲಿಂದನೇ ಆರ್ಚ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದಾರ ಮೇಲೆ ತಗೊಂಡು ಬೀಡ್ಸನ್ನು ಕ್ರೋಶಾಗಿ ಹಾಕ್ಕೊಂಡು ಮತ್ತು ದಾರಕ್ಕೆ ಹಾಕಬೇಕು. ನಾನಿವಾಗ ಟೋಟಲಾಗಿ 3-4 ಆ ಥರ ತೊಗೊಂಡು ಹಾಕ್ತೀನಿ. ನೀವು ಬಿಗಿನರ್ಸ್ ಆದರೆ ಒಂದೊಂದು ಬೀಡೆ ತೊಗೊಂಡು ನಿಧಾನಕ್ಕೆ ಹಾಕ್ಕೊಂಡು ನಾನು ಇವಾಗ 3 ಬೀಡ್ಸ್ ತೊಗೊಂಡಿದ್ದೀನಿ. ದಾರಕ್ಕೆ ಇನ್ಸೆಟ್ ಮಾಡ್ತಾಯಿದ್ದೀನಿ. ಇನ್ಸೆಟ್ ಮಾಡಿ ನೋಡಿ ಸಿಂಗಲ್ ಕ್ರೋಶ ಹಾಕ್ತಾಯಿದ್ದೀನಿ, ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ನೀಡಲ್ ಮೇಲೆ ದಾರ ಒಂದು ಸರಿ ತಗೊಂಡು ಮತ್ತು ಅದನ್ನು ಲಾಕ್ ಮಾಡಬೇಕು ನೋಡಿ. ಈ ಥರ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನಾವು ತ್ರಿಬಲ್ ಕ್ರೋಶ ಏನು ಹಾಕಿದ್ದೀವೋ ಅಲ್ಲಿ ಅದ್ರ ಮೇಲೆ ಸಣ್ಣದಾಗಿ ಹೋಲ್ ಕಾಣಿಸುತ್ತೆ, ಆ ಹೋಲ್ ಒಳಗಡೆ ಹೋಗಿ ನೀವು ದಾರ ನೆಲ್ಕೋಬೇಕು ನೋಡಿ. ಈ ಥರ ಹೋಲ್ ಒಳಗಡೆ ಹೋಗಿ ದಾರ ನೆಲ್ಕೊಂಡು ಆರ್ಚನ್ನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ. ಈ ಥರ ನಿಮ್ಗೆ ಏನಾದರೂ ವೀಡಿಯೋ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ಬೇಕಂದರೆ ಮಾಡ್ತೀನಿ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕಾಣಿಸುತ್ತೆ. ಇವಾಗ ನಾನು ಫುಲ್ ಸ್ಯಾರಿ ಹಾಕ್ಬಿಟ್ಟು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಬರುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ, ಸಿಂಪಲ್ಲಾಗೂ ಕಾಣಿಸುತ್ತೆ, ಅದೇ ರೀತಿ ಬೇಗನೂ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಸ್ಯಾರಿ ಫುಲ್ ಹಾಕ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ನೋಡಿ. ನಾನು ಫುಲ್ ಆರ್ಚ್ ಹಾಕಿದ್ದೀನಲ್ಲ ನೋಡಿ, ಈ ರೀತಿ ಕಾಣಿಸುತ್ತೆ. ಇವಾಗ ಮತ್ತೆ ಯಾವ ರೀತಿ ಕಾಣಿಸುತ್ತೆ ಅಂತ ಫುಲ್ ಸ್ಯಾರಿ ಹಾಕಿದ್ಮೇಲೆ ತೋರಿಸ್ತೀನಿ. ನಿಮಗೆ
ಇನ್ನು ಸ್ಯಾರಿ ಫುಲ್ ಹಾಕೋದು ವೀಡಿಯೋ ಬೇಕು ಅಂದರೆ ನಾನು ಲೆಂತಿ ಆಗುತ್ತೆ ಅಂತ ಒಂದು ಆರ್ಚು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ, ಫುಲ್ಲು ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಯಾರಿ ಫುಲ್ಲು. ಅದೇ ರೀತಿ ಬೇಗನೂ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಈ ಥರ. ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ಇನ್ನೂ ಚೆನ್ನಾಗಿ ತಿಳಿಸ್ಕೊಡ್ತೀನಿ. ಇವಾಗ ಕುಚ್ಚು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಕುಚ್ಚು ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ, ಫುಲ್ಲು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.